ಹಲೋ ಗೆಳೆಯರೆ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 2, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ ಕಂಪ್ಲೀಟಾಗಿ ಬಜೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನೇ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವ ರೀತಿಯಾದಂಥ ಹೈಲೈಟ್ಸ್ಗಳಿದ್ದಾವೆ ಅಂತ ಗಮನ ಹರಿಸೋದಾದರೆ, ಮೊದಲು ಬಜೆಟ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕು. ಯೂನಿಯನ್ ಲೆವೆಲಲ್ಲಿ ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಪ್ರೊವಿಷನ್ಸ್ಗಳಿದ್ದಾವೆ, ಇದಕ್ಕೆ ರಿಲೇಟೆಡ್ ಇರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಒಂದು ಸರ್ತಿ ರೀಕಲೆಕ್ಷನನ್ನು ಮಾಡಬೇಕಾಗುತ್ತೆ. ಸಂವಿಧಾನದಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸಂವಿಧಾನದಲ್ಲಿ ಬಜೆಟ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿಲ್ಲ. ಆದರೆ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈ ಒಂದು ಬಜೆಟನ್ನು ಪ್ರೆಸೆಂಟ್ ಮಾಡುವಂಥ ಹಂತದಲ್ಲಿ ಸಪೋರ್ಟ್ ಮಾಡುವಂಥ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 112 ಇಂಪಾರ್ಟೆಂಟ್ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರೆಸೆಂಟ್ ಮಾಡುವಂಥದ್ದಾಗಿ ಆರ್ಟಿಕಲ್ 112 ನಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನಾರ್ಮಲಿ ಇವಾಗ ಫೆಬ್ರವರಿ 1ನೇ ತಾರೀಕಿನಂದು ಈ ಒಂದು ಬಜೆಟನ್ನು ಪ್ರೆಸೆಂಟ್ ಮಾಡೋದಾಗಿ ನಾವು ಗಮನ ಹರಿಸ್ಬೋದು. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂತ ಬಂದಾಗ ಈ ವರ್ಷ ಏಪ್ರಿಲ್ 2026ಇಂದ ಹಿಡಿದ್ಬಿಟ್ಟು ನೆಕ್ಸ್ಟ್ ಮಾರ್ಚ್ 31, 2027ವರೆಗೂ ಇರ್ತಕ್ಕಂಥ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏಪ್ರಿಲ್ 1ನೇ ತಾರೀಕಾಗುತ್ತೆ. ಏಪ್ರಿಲ್ 1, 2026 ಹಾಗೂ ಮಾರ್ಚ್ 31, 2027ರವರೆಗೆ ಬೇಕಾಗ್ತಕ್ಕಂಥ ಒಂದು ಫೈನಾನ್ಷಿಯಲ್ ಇಯರ್ಗೆ ಯಾವ ರೀತಿಯಾದಂಥ ಬಜೆಟ್ ಅಲೋಕೇಶನ್ಸನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ಬಜೆಟಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿರಬೇಕಲ್ವಾ. ಈ ಬಜೆಟಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಒಂದು ಆದಾಯ ಬರ್ತಾ ಇದೆ, ಯಾವ ರೀತಿಯಂಥ ಇನ್ಕಮ್ ಬರ್ತಾ ಇದೆ, ಯಾವ ರೀತಿಯಂಥ ರಿಸಿಪ್ಟ್ಸನ್ನು ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಎಸ್ಟಿಮೇಷನನ್ನು ನೋಡ್ಬೋದು. ಜೊತೆಗೆ ಎಕ್ಸ್ಪೆಂಡಿಚರನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇವರು ಖರ್ಚನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ ಅನ್ನುವಂಥ ಒಂದು ಎಸ್ಟಿಮೇಷನನ್ನು ಇಲ್ಲಿ ಗಮನ ಹರಿಸ್ಬೋದು. ಬಜೆಟ್ ಅಂತ ಬಂದಾಗ ಜನರಲಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಕನಾಮಿಕ್ ಸರ್ವೆ ಅಂತ ನೋಡ್ತೀವಲ್ವ. ಈ ಒಂದು ಎಕನಾಮಿಕ್ ಸರ್ವೆ ರೀಸೆಂಟ್ಲಿ ರಿಲೀಸ್ ಮಾಡಿದ್ದಾರೆ. ಆ ಒಂದು ಎಕನಾಮಿಕ್ ಸರ್ವೆನಲ್ಲಿ ಆಲ್ರೆಡಿ ಯಾವ ರೀತಿಯಾಗಿ ನಾವು ಖರ್ಚನ್ನು ಮಾಡಿದ್ದೀವಿ, ಏನೇನು ಚೇಂಜಸ್ ಆಗಿದೆ ಲಾಸ್ಟ್ ಇಯರ್ನ ಒಂದು ಸರ್ವೆಯನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಬಜೆಟ್ ಅಂತ ಬಂದಾಗ ಮುಂದಿನ ಒಂದು ಸ್ಥಿತಿಗತಿಗಳನ್ನು ಇಲ್ಲಿ ಎಸ್ಟಿಮೇಷನನ್ನು ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಡೆಯಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಖರ್ಚು ವೆಚ್ಚವನ್ನು ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ 2 ಕಾಂಪೊನೆಂಟ್ಸ್ಗಳು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ರೆವೆನ್ಯೂ ಬಜೆಟ್ ಅಂತ ಹೇಳ್ತೇವೆ. ರೆವೆನ್ಯೂ ಬಜೆಟ್ ನಡಿನಲ್ಲಿ ಅಗೇನ್ ರೆವೆನ್ಯೂ ರೆಸಿಪ್ಟನ್ನು ನಾವು ಗಮನ ಹರಿಸ್ಬೋದು ಹಾಗೂ ರೆವೆನ್ಯೂ ಎಕ್ಸ್ಪೆಂಡಿಚರ್ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಕ್ಯಾಪಿಟಲ್ ಬಜೆಟ್ ಅಂತ ಬಂದಾಗ ಇದರಡಿನಲ್ಲಿ ಅಗೇನ್ 2 ಕಾಂಪೊನೆಂಟ್ಸ್ಗಳಿರುತ್ತೆ. ಕ್ಯಾಪಿಟಲ್ ರೆಸಿಟ್ ಆಗಿರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ. ರೆವೆನ್ಯೂ ಬಜೆಟ್ ಅಂತ ಬಂದಾಗ ಇದು ರೆಗ್ಯುಲರ್ ಆಗಿರ್ತಕ್ಕಂತಹ ಆದಾಯ ಹಾಗೂ ಖರ್ಚಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಮಂತ್ಲಿ ಬೇಸಿಸ್ ಮೇಲೆ ಸ್ಯಾಲ್ರಿ ಬರುತ್ತೆ ಅಂದ್ಕೊಳ್ಳಿ. ಆ ಒಂದು ಸ್ಯಾಲ್ರಿ ನಡಿಯಲ್ಲಿ ನಮ್ಮ ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ನಾವು ಮುಂದಾಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಫುಡ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಅಥವಾ ಡೇ ಟು ಡೇ ಬೇಸಿಸ್ ಟ್ರಾವೆಲಿಂಗ್ ಅಲೌನ್ಸಸ್ ಆಗಿರ್ಬೋದು. ಇದರ ಆಧಾರದ ಮೇಲೆ ನಾವು ಏನು ಖರ್ಚನ್ನು ಮಾಡ್ತಾ ಇರ್ತೀವಲ್ಲ, ಮಂತ್ಲಿ ಒಂದು ಸ್ಯಾಲ್ರಿನೂ ಸಹ ಬರ್ತಾ ಇರ್ತಲ್ಲ, ಅದನ್ನು ನಾವು ರೆವೆನ್ಯೂ ಬಜೆಟ್ ಅನ್ನುವಂಥದ್ದರಲ್ಲಿ ಅಲೋಕೇಟ್ ಮಾಡ್ಬೋದು. ಸರ್ಕಾರಕ್ಕೆ ಈ ಒಂದು ಹಂತದಲ್ಲಿ ರೆವೆನ್ಯೂ ರೆಸಿಟ್ ಅಂತಂದು ಬಂದಾಗ ಟ್ಯಾಕ್ಸ್ ಹಾಗೂ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ಗಳನ್ನು ಇನ್ಕ್ಲೂಡ್ ಮಾಡೋದಾಗಿ ನಾವು ನೋಡ್ಬೋದು. ಈ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ನಡೆಯಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಇವಾಗ ಸ್ಯಾಲರಿದನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ, ಸರ್ಕಾರದ ಒಂದು ಸ್ಕೀಮ್ಸ್ಗಳನ್ನು ಕೊಡ್ತಾ ಇರುವಂಥದ್ದಾಗಿರ್ಬೋದು. ಇಲ್ಲಿ ಸರ್ಕಾರ ಏನೇ ಒಂದು ಯೋಜನೆಯನ್ನು ತಂದಾಗ ಒಂದು ಅಲೋಕೇಶನ್ ಮಾಡಿರ್ತಲ್ಲ, ಅವೆಲ್ಲವೂ ಸಹ ರೆವೆನ್ಯೂ ಬಜೆಟಲ್ಲಿ ಬರೋದಾಗಿ ನಾವು ಗಮನ ಹರಿಸ್ಬೋದು. ಇದರ ಆಧಾರದ ಮೇಲೆ ನಮ್ಗೆ ಗೊತ್ತಾಗುತ್ತೆ ರೆವೆನ್ಯೂ ಬಜೆಟಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಂಥ ಒಂದು ಪ್ರಾಫಿಟ್ ಇರೋದಿಲ್ಲ. ಅದೇ ಕ್ಯಾಪಿಟಲ್ ಬಜೆಟ್ ಅಂತ ಬಂದಾಗ ನಾವು ಹೊಸ ಮೊಬೈಲನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಅಥವಾ ಹೊಸದೊಂದು ಕಾರನ್ನು ತೆಗೆದುಕೊಳ್ಬೇಕು ಅಂತ ಮುಂದಾಗ್ತಾ ಇದ್ದೀವಿ ಅಂದಾಗ ಕ್ಯಾಪಿಟಲ್ ಬಜೆಟ್ ನಡೆಯಲಿ. ಬಿಕಾಸ್ ಇಲ್ಲಿ ಒಂದು ಅಸೆಟ್ ಕ್ರಿಯೇಟ್ ಆಗ್ತಾ ಇದೆ. ಇದೇ ಒಂದು ಅಸೆಟ್ಟನ್ನು ನಾವು ಸೆಲ್ ಮಾಡೋದ್ರ ಮುಖಾಂತರ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಅದು ಕ್ಯಾಪಿಟಲ್ ರೆಸಿಟ್ ನಡಿಯಲ್ಲಿ ಕಂಡುಬರುತ್ತೆ. ನಮ್ಮ ಒಂದು ಅಸೆಟ್ನ ಮುಖಾಂತರ ಯಾವ ರೀತಿಯಾಗಿ ನಮ್ಮ ಆದಾಯದಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತಲ್ಲ, ಅದನ್ನು ನಾವು ಕ್ಯಾಪಿಟಲ್ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಬಂದಾಗ ಸರ್ಕಾರದಲ್ಲಿ ಬಾರೋಯಿಂಗ್ಸ್ ಇರುತ್ತೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಗಮನ ಹರಿಸ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಡಿಯಲ್ಲಿ ಇವಾಗ ಜನರಲಿ ಹೊಸದೊಂದು ಅಸೆಟನ್ನು ಕ್ರಿಯೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನಿಗಾ ವಹಿಸ್ತೇವೆ. ಈ ರೀತಿಯಾಗಿ ಮೇಜರ್ ಕಾಂಪೊನೆಂಟ್ ಯಾವ ರೀತಿಯಾಗಿ ಸರ್ಕಾರ ಕ್ಯಾಪಿಟಲ್ ಲೆವೆಲಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೋ ಅಥವಾ ರೆವೆನ್ಯೂ ಅಲ್ಲಿ ಅಲೋಕೇಶನ್ಸನ್ನು ಮಾಡ್ತಾ ಇದ್ದಾರೋ ಅಂತ ಬಜೆಟಲ್ಲಿ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನು
ಹಾಗೂ ವೋಟೆಡ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನು, ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಚಾರ್ಜ್ ಎಕ್ಸ್ಪೆಂಡಿಚರ್ ಹಾಗೂ ವೋಟೆಡ್ ಎಕ್ಸ್ಪೆಂಡಿಚರ್ಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಒಟ್ಟಾರೆಯಾಗಿ ಈ ಒಂದು ಬಜೆಟ್ ಡಾಕ್ಯುಮೆಂಟ್ನಡಿಯಲ್ಲಿ ಯಾವ ರೀತಿಯಾಗಿ ಒಂದು ಅಲೋಕೇಶನ್ಸನ್ನು ಮಾಡ್ತಾ ಇದ್ದಾರೆ, ನಮ್ಮ ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ, ಫೈನಾನ್ಸ್ ಬಿಲ್ ಆಗಿರ್ಬೋದು, ಅಪ್ರಾಪ್ರೇಷನ್ ಬಿಲ್ ಆಗಿರ್ಬೋದು, ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ಗೆ ಸಂಬಂಧಪಟ್ಟಂತೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲವನ್ನು ಇನ್ಕ್ಲೂಡ್ ಮಾಡುವಂಥದ್ದನ್ನು ಬಜೆಟ್ ಡಾಕ್ಯುಮೆಂಟ್ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಫೈನಾನ್ಸ್ ಬಿಲ್ ಅಂತ ಬಂದಾಗ ಇದು ಟ್ಯಾಕ್ಸಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪ್ರೊವೈಡ್ ಮಾಡುತ್ತೆ. ಟ್ಯಾಕ್ಸಸ್ ರಿಲೇಟೆಡ್ ಇರ್ತಕ್ಕಂಥ ಚೇಂಜಸ್ ಯಾವ ರೀತಿಯಾಗಿದೆ ಅಂತಂದರೆ, ಹಾಗೂ ಅಪ್ರಾಪ್ರೇಷನ್ ಬಿಲ್ ಅಂತಂದರೆ ನಮ್ಮ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾನಿಂದ ಯಾವ ರೀತಿಯಾದಂಥ ಅಮೌಂಟನ್ನು ನಾವು ವಿತ್ಡ್ರಾ ಮಾಡ್ಕೊಳ್ತೀವಿ ಅನ್ನುವಂಥ ಆಧಾರದ ಮೇಲೆ. ಸೊ ಯಾವ ರೀತಿಯಾಗಿ ಅಮೌಂಟನ್ನು ನಾವು ಕನ್ಸಾಲಿಡೇಷನ್ ಮಾಡ್ತಾ ಇದ್ವಿ ಅಲ್ವಾ. ಸೊ ನಮ್ಮ ಒಂದು ಫಂಡ್ ಅಂತ ನೋಡಿದಾಗ 3 ರೀತಿಯಾದಂತಹ ಫಂಡ್ಸನ್ನು ನೋಡ್ತೇವೆ. ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಹಾಗೂ ಪಬ್ಲಿಕ್ ಅಕೌಂಟ್ಗೆ ಸಂಬಂಧಪಟ್ಟಂತೆ. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಯಾವ ರೀತಿಯಾಗಿ ಎಲ್ಲ ಫಂಡನ್ನು ಸರ್ಕಾರ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ, ಸೊ ಯಾವ ರೀತಿಯಾಗಿ ಆದಾಯ ಬರಲಿಕ್ಕೆ ಸರ್ಕಾರ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದೆ, ಹಾಗೂ ಯಾವ ರೀತಿಯಾಗಿ ಸೆಕ್ಟರ್ ವೈಸ್ ಫೋಕಸನ್ನು ಮಾಡಿದೆ ಅಂತ ನಾವು ಇವತ್ತಿನ ಒಂದು ಬಜೆಟ್ನಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. 2026ರ ಬಜೆಟ್ನಡಿಯಲ್ಲಿ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ. ಕ್ಯಾಪೆಕ್ಸ್ ಸ್ಕೇಲಪ್ ಅಂತ ಗಮನ ಹರಿಸ್ಬೋದು. ಹಾಗಿದ್ರೆ ನಮ್ಮ ಬಜೆಟ್ನ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಫೋಕಸನ್ನು ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಮಾರ್ಕೆಟನ್ನು ಮೀಟ್ ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದ್ರ ಮುಖಾಂತರ ನಮ್ಮ ಆರ್ಥಿಕತೆಗೆ ಸಾಕಷ್ಟು ಬೆನಿಫಿಟನ್ನು ತರಲಿದೆ ಅಂತ ಹೇಳ್ಬೋದು. ಅಸೆಟ್ ಕ್ರಿಯೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಒಂದು ಹಂತದಲ್ಲಿ ಸರ್ಕಾರ ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡೋದ್ರ ಮುಖಾಂತರ, ಇವಾಗ ಸಬ್ಸಿಡೀಸನ್ನು ಕೊಡ್ತಾ ಇರ್ತಾರಲ್ಲ ಅವುಗಳನ್ನು ರ್ಯಾಷನಲೈಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಂತಲೇ ತೆಗೆದುಕೊಂಡಾಗ ಆ ಪ್ರಾಜೆಕ್ಟಿಗೆ ಇರುವಂಥ ಅಲೋಕೇಶನ್ಸಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ MGNREGA ಪ್ರೋಗ್ರಾಮ್ ಅಂತ ನೋಡಿದ್ವಲ್ಲ, ಅದನ್ನು ಚೇಂಜ್ ಮಾಡಿದಾರಲ್ಲ, ಆ ಒಂದು ಹಂತದಲ್ಲಿ ಅಲೋಕೇಶನ್ಸ್ ಕಡಿಮೆ ಮಾಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಸರ್ಕಾರ ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ರೆಡ್ಯೂಸ್ ಮಾಡ್ತಾ ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಹೆಚ್ಚು ಫೋಕಸ್ ಮಾಡೋದಾಗಿ ಗಮನ ಹರಿಸ್ಬೋದು. ಎಸ್ಟಿಮೇಷನ್ ಯಾವ ರೀತಿಯಾಗಿದೆ ಅಂತ ನೀವು ಯಾವುದು ನೆನ್ಪಿಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೇಜರ್ಲಿ ಸರ್ಕಾರದ ಒಂದು ಉದ್ದೇಶಗಳು ಯಾವ ರೀತಿಯಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಬಜೆಟ್ ನಡಿಯಲ್ಲಿ 3 ರೀತಿಯಾದಂಥ ಕರ್ತವ್ಯಗಳನ್ನು ಅಥವಾ ಡ್ಯೂಟೀಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ನಾವು ಸಾಕಷ್ಟು ಕಡೆ ನೋಡ್ತೇವೆ. ಬಜೆಟನ್ನು ನೀವು ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಓದಲೇಬೇಕು, ಬಿಕಾಸ್ ಇದರಿಂದ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಡಿನಲ್ಲಿ ಇರುವಂಥ ಫ್ರೇಮ್ವರ್ಕ್ ಅಂತಂದರೆ ಬಜೆಟಲ್ಲಿ 3 ಕರ್ತವ್ಯಗಳನ್ನು ಅಥವಾ ಡ್ಯೂಟೀಸ್ಗಳನ್ನು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಕರ್ತವ್ಯ, ಸೆಕೆಂಡ್ ಕರ್ತವ್ಯ ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದೆ ಅನ್ನೋದಾದರೆ, ಫಸ್ಟ್ ಕರ್ತವ್ಯ ಅಂತ ಬಂದಾಗ ಇದು ಗ್ರೋತ್ ಹಾಗೂ ಕಾಂಪಿಟೇಟಿವ್ನೆಸ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದೆ. ಗ್ರೋತ್ ಆ್ಯಂಡ್ ಕಾಂಪಿಟೇಟಿವ್ನೆಸ್. ಸೊ ಇಲ್ಲಿ ನಾವು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಗ್ರೋತ್ ಅಂತ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿಯನ್ನು ನಾವು ಎನ್ಶೋರ್ ಮಾಡೋದು. ಗ್ಲೋಬಲ್ ಲೆವೆಲಲ್ಲಿ ಎಷ್ಟೇ ಅನ್ಸರ್ಟನಿಟಿ ಇದ್ರೂ ಸಹ, ಗ್ಲೋಬಲ್ ಲೆವೆಲಲ್ಲಿ ಶಾಕ್ ಇದ್ರೂ ಸಹ ನಾವು ಸರಿಯಾದಂಥ ಒಂದು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತ. ಬಿಕಾಸ್ ನಮ್ಮ ದೇಶದಲ್ಲಿ ಕನ್ಸ್ಯೂಮರ್ ಜಾಸ್ತಿ ಇರೋದ್ರಿಂದ, ರೀಸೆಂಟಾಗಿ ನಾವು ನೋಡಿದ್ವಿ ಗ್ಲೋಬಲ್ ಶಾಕ್ ಇದ್ರೂ ಸಹ ಸರ್ವೆಯಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸರ್ಕಾರ ಒಂದು ರೀತಿಯಾದಂಥ ಸ್ಟೆಬಿಲಿಟಿಯನ್ನು ಹೊಂದಿದೆ. ನಮ್ಮ ಒಂದು GDP 7.4% ಮೇಂಟೈನ್ ಮಾಡಿದೆ. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂತ ತೆಗೆದುಕೊಂಡಾಗ 6.8 to 7.2% ಮೇಂಟೈನ್ ಮಾಡುತ್ತೆ, ಡಿಸ್ಪೈಟ್ ಆಫ್ ಅನ್ಸರ್ಟನಿಟಿ. ವರ್ಸ್ಟ್ ಸಿಚುವೇಶನ್ ಇದ್ರೂ ಸಹ ಭಾರತದೊಂದು ಗ್ರೋತ್ ಮೊಮೆಂಟಮ್ ಇದ್ದೇ ಇರುತ್ತೆ. ವೈ? ಬಿಕಾಸ್ ಇಲ್ಲಿ ಕನ್ಸ್ಯೂಮರ್ ಜಾಸ್ತಿ ಇದೆ. ಗ್ಲೋಬಲ್ ಶಾಕ್ ಇದ್ರೂ ಸಹ ನಮ್ಮಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಗ್ಲೋಬಲ್ ಅನ್ಸರ್ಟನಿಟಿ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಫಸ್ಟ್ ಕರ್ತವ್ಯ ನಡೆಯಲ್ಲಿ ಗ್ರೋತ್ ಆ್ಯಂಡ್ ಕಾಂಪಿಟೇಟಿವ್ನೆಸ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ ಇದೆ. ಪ್ರೊಡಕ್ಟಿವಿಟಿಯನ್ನು ನಾವು ಎನ್ಶೋರ್ ಮಾಡಬೇಕು ಅನ್ನುವಂಥದ್ದಾದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕಾ, ಹಾಗೂ ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳು ಏನಿದ್ದಾವೆ, ಏನೇನು ಇಶ್ಯೂಸ್ ಇದ್ದಾವೆ ಅವುಗಳನ್ನೆಲ್ಲ ಅಡ್ರೆಸ್ ಮಾಡೋದ್ರ ಮುಖಾಂತರ ಓಲ್ಡ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ಗಳನ್ನು ರೆಜ್ಯುವಿನೇಟ್ ಮಾಡಬೇಕು ಅನ್ನುವಂಥ ಫೋಕಸ್ ಆಗಿರ್ಬೋದು. ಹಾಗೂ MSMEs ಅಂತ ಬಂದಾಗ ಭಾರತದ ಎಕ್ಸ್ಪೋರ್ಟ್ಗಳಿಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು MSMEsಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು MSMEsಗಳನ್ನು ರಿವ್ಯಾಂಪ್ ಮಾಡೋದು ತುಂಬ ಇಂಪಾರ್ಟೆಂಟು. ವೆನ್ ಇಟ್ ಕಮ್ಸ್ ಟು ದ ಎನರ್ಜಿ ಸೆಕ್ಯೂರಿಟಿ, ಲಾಂಗ್ ಟರ್ಮಲ್ಲಿ ನಾವು ಒಂದು ಸ್ಟ್ರಾಟಜಿಯನ್ನು ತರಬೇಕು. ಓಕೆ, ರಿನ್ಯೂವಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡಬೇಕು ಅಂತ ಪಾಲಿಸಿ ಲೆವೆಲಲ್ಲಿ ಕರ್ತವ್ಯ 1ನಲ್ಲಿ ಮೆನ್ಷನ್ ಮಾಡಿರೋದಾಗಿ ನಾವು ನೋಡ್ಬೋದು. ಕರ್ತವ್ಯ 2 ಅಂತ ಬಂದಾಗ ಪೀಪಲ್ ಆ್ಯಂಡ್ ಸ್ಕಿಲ್ ಅನ್ನುವಂಥ ಒಂದು ಥೀಮನ್ನು ಆಯ್ಕೆ ಮಾಡಿದ್ದಾರೆ.
ಸೊ ಜನರಿಗೆ ಬೇಕಾಗಿರತಕ್ಕಂಥ ಒಂದು ಕೌಶಲ್ಯವನ್ನು ಒದಗಿಸೋದು. ಸಾಕಷ್ಟು ಸೆಕ್ಟರ್ಸ್ಗಳಲ್ಲಿ ಸ್ಕಿಲ್ಡ್ ಪೀಪಲ್ಗಳ ಒಂದು ಅವಶ್ಯಕತೆ ಇದೆ ಅಲ್ವಾ, ಸ್ಕಿಲ್ಡ್ ಪ್ರೊಫೆಷ್ನಲ್ಸ್ಗಳ ಒಂದು ಅವಶ್ಯಕತೆ ಇದೆ. ಹೆಲ್ತ್ ಕೇರ್ ಅಂತ ಬಂದಾಗ ಅಥವಾ ಮೆಡಿಕಲ್ ಟೂರಿಸಮ್ ಅಂತ ನೋಡ್ತೇವೆ, ಆ್ಯನಿಮಲ್ ಹಸ್ಬೆಂಡರಿ, ಡಿಸೈನ್ ರಿಲೇಟೆಡ್ ಇರುವಂತೆ ಗೇಮಿಂಗ್ ಆಗಿರ್ಬೋದು, ಆ್ಯನಿಮೇಷನ್, ಈ ರೀತಿಯಾಗಿ ಸಾಕಷ್ಟು ಸೆಕ್ಟರ್ಸ್ ನಡಿನಲ್ಲಿ ಸ್ಕಿಲ್ ಪೀಪಲ್ಗಳ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಸ್ಕಿಲ್ಡ್ ವರ್ಕ್ ಫೋರ್ಸನ್ನು ಡೆವಲಪ್ ಮಾಡಬೇಕು ಅಂತ ಪೀಪಲ್ ಆ್ಯಂಡ್ ಸ್ಕಿಲ್ ಥೀಮನ್ನು ಸೆಲೆಕ್ಟ್ ಮಾಡಿದರೆ. ಕರ್ತವ್ಯ 3 ಅಂತ ಬಂದಾಗ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುವಂಥದ್ದು, ಎಲ್ಲರನ್ನ ಒಳಗೊಂಡಂತಹ ಒಂದು ಬೆಳವಣಿಗೆ. ಫಾರ್ ಎಕ್ಸಾಂಪಲ್, ಇವಾಗ ಫಾರ್ಮರ್ಸ್ಗೆ ಬೇಕಾಗುವಂಥ ಒಂದು ಆದಾಯವನ್ನು ನಾವು ಎನ್ಹಾನ್ಸ್ ಮಾಡಬೇಕು ಅಂತ. ವಲ್ನರಬಲ್ ಸೆಕ್ಷನ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಲೈವ್ಲಿಹುಡ್ಗೆ ಸಂಬಂಧಿಸಿದಂತೆ ಸಪೋರ್ಟ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ತರಬೇತಿ ಟ್ರೈನಿಂಗನ್ನು ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಅಸಿಸ್ಟಿವ್ ಡಿವೈಸಸ್ಗಳನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸರ್ಕಾರ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಯಾಕೆ ಇಷ್ಟೊಂದು ಫೋಕಸ್ ಮಾಡ್ತಾ ಇದೆ ಅಂತ ನಿಮಗೆ ಕ್ಲಿಯರ್ ಆಗುತ್ತಿರಲಿ. ಕಳೆದ 2-3 ವರ್ಷಗಳಿಂದ ಸರ್ಕಾರ ರೆವಿನ್ಯೂ ಎಕ್ಸ್ಪೆಂಡಿಚರಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡೆ ಮೂವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ನಿಮಗೆ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಬಜೆಟಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ಗಳಾಗಿರ್ಬೋದು ಅಥವಾ ಪ್ರಸ್ತುತವಾಗಿರ್ತಕ್ಕಂಥ ಬಜೆಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದೆ, ಇದರಿಂದ ನಮ್ಮ ಒಂದು ಆರ್ಥಿಕತೆಗೆ ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ ಅಥವಾ ಅಸೆಟ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಮುಂದಾಗಿದೆ ಅಂತಂದರೆ ಈ ಒಂದು ಹಂತದಲ್ಲಿ ಸಾಕಷ್ಟು ಜನರ ಒಂದು ಪಾರ್ಟಿಸಿಪೇಷನ್ ಬೇಕು. ಓಕೆ, ನಮ್ಮ ಒಂದು ವರ್ಕ್ ಫೋರ್ಸನ್ನು ಯುಟಿಲೈಸ್ ಮಾಡ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಚೆನ್ನಾಗಿದೆ ಅಂತಂದಾಗ ಡೆಫಿನೆಟ್ಲಿ ಅವರ ಒಂದು ಆದಾಯ ಎನ್ಹಾನ್ಸ್ ಆಗುತ್ತೆ. ಇದರಿಂದ ಇನ್ಕಮ್ ಬಂದಿದೆ ಅಂದರೆ ಆಟೋಮೆಟಿಕ್ಲಿ ಅವರು ಎಕ್ಸ್ಪೆಂಡಿಚರ್ನ ಮಾಡ್ತಾರೆ. ಹಾಗಾಗಿ ನಾವು ಕನ್ಸಂಪ್ಷನನ್ನು ಸಹ ಇಲ್ಲಿ ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಕನ್ಸಂಪ್ಷನ್ ಜಾಸ್ತಿ ಇದೆ ಅಂತಂದರೆ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಏನಿರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪ್ರೊಡಕ್ಟಿವಿಟಿಯನ್ನು ಸಹ ಎನ್ಶೋರ್ ಮಾಡ್ಬೋದು. ಈ ರೀತಿಯಾದಂಥ ಒಂದು ಸೈಕಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಸರ್ಕಾರ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ದೀವಿ. ಇನ್ನು ಟ್ಯಾಕ್ಸ್ ಡೆವಲ್ಯೂಷನ್ ನಡಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ 41% ಶೇರನ್ನು ಕೊಡಲಿದ್ದಾರೆ. ಆ್ಯಸ್ ಪರ್ ದಿ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್. 16th ಫೈನಾನ್ಸ್ ಕಮಿಷನನ್ನು 2023ರಲ್ಲಿ ನೇಮಕ ಮಾಡಲಾಗಿತ್ತು. 2025ರಷ್ಟೊತ್ತಿಗೆ ಕಂಪ್ಲೀಟ್ ಆಗಿರುವಂಥ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇವರ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಡಿವಿಸಿಬಲ್ ಪೂಲಿಂದ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಗೆ 41% ಶೇರನ್ನು ಕೊಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಪಾಲಿಸಿ ಏನಿದೆಯಲ್ಲ, 41% ಶೇರ್ ಮಾಡಬೇಕು ಅನ್ನುವಂಥದ್ದು ಇವಾಗ ಏಪ್ರಿಲ್ 1ನೇ ತಾರೀಕಿನಿಂದ 2026ರಿಂದ 2031 ತನಕ ಇರುತ್ತೆ. ಮಾರ್ಚ್ 31, 2031 ತನಕ 5 ಇಯರ್ಸ್ಗೋಸ್ಕರ ಅಂತಲೇ ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ಸನ್ನು ಗಮನ ಹರಿಸ್ಬೋದು. ಇಲ್ಲಿ ಕೆಲವು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹೆಚ್ಚಿನ ಒಂದು ಶೇರ್ ಸಿಗಲಿದೆ. ತಮಿಳ್ನಾಡು ಆಗಿರ್ಬೋದು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ, ಸೌತಲ್ಲಿರ್ತಕ್ಕಂಥ ಸ್ಟೇಟ್ಗೆ ಸಿಗ್ತಾ ಇರುವಂಥ ಒಂದು ಶೇರನ್ನು ಗಮನ ಹರಿಸ್ಬೋದು. ಇದರೊಂದಿಗೆ ಸ್ವಲ್ಪ ಫಾರ್ಮುಲಾ ನಡಿನಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಡೆವಲ್ಯೂಷನ್ ಅಂತ ಬಂದಾಗ ವೇಟೇಜ್ನ ಆಧಾರದ ಮೇಲೆ ಇತ್ತಲ್ಲ, ಅಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೇಟೇಜ್ ನಮಗೆ ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ಇವಾಗ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಯಾದಂಥ ಕ್ರೈಟೀರಿಯಾ ಇದೆ, ಯಾವ ರೀತಿಯಾದ ಒಂದು ವೇಟೇಜನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಪಾಪ್ಯುಲೇಷನ್ ಅಂತ ಬಂದಾಗ ಈ ಮೊದಲು ನಾವೇನು ಮಾಡ್ತಾಯಿದ್ವಿ, 15% ಕನ್ಸಿಡರ್ ಮಾಡ್ತಾಯಿದ್ವಿ. ಆ್ಯಸ್ ಪರ್ ದ 16th ಫೈನಾನ್ಸ್ ಕಮಿಷನ್ ಆಧಾರದ ಮೇಲೆ 17.5% ಮಾಡಿದ್ದಾರೆ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಈ ಮೊದಲು 12.5% ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಇವಾಗ 10%ಕ್ಕೆ ಬದಲಾವಣೆ ಮಾಡಿರೋದಾಗಿ ನೋಡ್ಬೋದು. ಏರಿಯಾ ಅಂತ ಬಂದಾಗ 15% ಮೊದಲಿತ್ತು, ಇವಾಗ 10% ಚೇಂಜಸ್ ಮಾಡಿದ್ದಾರೆ. ಫಾರೆಸ್ಟ್ ಕವರ್ ಅಂತ ಬಂದಾಗ ಸೇಮ್ 10% ಇರೋದನ್ನು ಗಮನ ಹರಿಸ್ಬೋದು. ಪರ್ ಕ್ಯಾಪಿಟಾ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಧಾರದ ಮೇಲೆ ನೋಡಿದಾಗ ಈ ಮೊದಲು 45% ಇರುವಂಥದ್ದು 42.5%ಗೆ ಬದಲಾವಣೆ ಆಗಿರೋದನ್ನು ನೋಡ್ತಾ ಇದ್ದೀವಿ. 16th ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ಸ್ ಯಾವ ರೀತಿಯಾದಂಥ ಕ್ರೈಟೀರಿಯಾವನ್ನು ನೋಡ್ತಾ ಇದ್ದಾರೆ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಹೈಯೆಸ್ಟ್ ಶೇರ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಮುಖಾಂತರ ಇದೆ, 42.5% ಇರೋದನ್ನು ನಾವು ನೋಡ್ಬೋದು. ಈ ಮೊದಲು
15 ಫೈನಾನ್ಸ್ ಕಮಿಷನ್ನ ಆಧಾರದ ಮೇಲೆ 41% ಶೇರನ್ನು ಕೊಡ್ತಾ ಇದ್ವಿ. ಸೇಮ್ ಅದನ್ನೇ ಕಂಟಿನ್ಯೂಷನ್ ಮಾಡಿದ್ದಾರೆ. 14 ಫೈನಾನ್ಸ್ ಕಮಿಷನ್ ಅಡಿಯಲ್ಲಿ 42% ಶೇರನ್ನು ಕೊಡ್ತಾ ಇದ್ವಿ ಸ್ಟೇಟ್ ಗೌರ್ಮೆಂಟ್ಗೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಎಕ್ಸಾಮಲ್ಲಿ ಯಾವ ರೀತಿ ಅಂತ ಬದಲಾವಣೆ ಆಗಿದೆ ಅನ್ನೋದನ್ನು ಸಹ ಕೇಳುವಂಥ ಸಾಧ್ಯತೆ ಹೆಚ್ಚು. ರೀಸೆಂಟ್ಲಿ ನಾವು ಒಂದು ಆರ್ಟಿಕಲನ್ನು ನೋಡಿದ್ವಿ. ಡಿವಿಸಿಬಲ್ ಪೂಲ್ ನಡಿನಲ್ಲಿ ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ಗಳನ್ನು ಯಾಕೆ ನಾವು ಇನ್ಕ್ಲೂಡ್ ಮಾಡಬಾರ್ದು, ಇದರಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರ್ತಕ್ಕಂಥ ಒಂದು ಷೇರು ಸಹ ಹೆಚ್ಚಾಗುತ್ತೆ ಅಂತ. ಇಲ್ಲಿ ಯಾವುದೇ ರೀತಿಯಾಗಿ ಇನ್ಕ್ಲೂಡ್ ಮಾಡಿಲ್ಲ ಅಂತ ಗಮನ ಹರಿಸ್ಬೋದು. ಡಿವಿಸಿಬಲ್ ಪೂಲ್ ನಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ನ ಒಂದು ಆದಾಯ ಇನ್ಕ್ಲೂಡ್ ಆಗಿರುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಕಸ್ಟಮ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಲೆವೆಲಲ್ಲಿ ಒಂದು GST ಕಲೆಕ್ಟ್ ಮಾಡಿರ್ತಾರಲ್ಲ ಅದನ್ನೂ ಸಹ ಇನ್ಕ್ಲೂಡ್ ಆಗುತ್ತೆ. ಇಂಟಿಗ್ರೇಟೆಡ್ GSTಗೆ ಸಂಬಂಧಪಟ್ಟಂತೆಯೂ ಸಹ ನೋಡ್ಬೋದು, ಎಕ್ಸೈಸ್ ಡ್ಯೂಟೀಸ್ಗಳು. ಸೊ ಈ ರೀತಿಯಾಗಿ ಸರ್ಕಾರ ಏನೇನು ಟ್ಯಾಕ್ಸ್ನ ಆದಾಯದ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡಿರ್ತಲ್ಲ ಅದೆಲ್ಲವೂ ಸಹ ಡಿವಿಸಿಬಲ್ ಪೂಲ್ ನಡಿಯಲ್ಲಿ ಕಂಡುಬರುತ್ತೆ. ಇದರಡಿಯಲ್ಲಿ ಅವರು ಶೇರಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಡಿವಿಸಿಬಲ್ ಪೂಲ್ ನಡಿಯಲ್ಲಿ ಯಾವುದೇ ರೀತಿಯಾಗಿ ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ಗಳು ಇಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಅಂತ. ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ಆರ್ಟಿಕಲ್ ನಮಗೆ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದರ ಬಗ್ಗೆ ನಾವು ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೀವಿ. 2026 ಬಜೆಟ್ ನಡೆಯಲ್ಲಿ ಸರ್ಕಾರ ಫೋಕಸ್ ಮಾಡ್ತಾ ಇರುವಂಥದ್ದು ನಮ್ಮ ಒಂದು ಆರ್ಥಿಕತೆ ಬೂಸ್ಟ್ ಆಗಬೇಕು, ಜೊತೆಗೆ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಕರ್ತವ್ಯ ಅಂತಕ್ಕಂಥ 3 ಸೆಕ್ಷನನ್ನು ನೋಡಿದ್ವಿ. ಯಾವ ರೀತಿಯಾಗಿ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಬೇಕು, ಸ್ಕಿಲ್ಲನ್ನು ಪ್ರೊವೈಡ್ ಮಾಡಬೇಕು ಮತ್ತು ಇನ್ಕ್ಲೂಸಿವ್ನೆಸ್ಸನ್ನು ತರಬೇಕು ಅಂತ. ಅದೇ ರೀತಿಯಾಗಿ ಒಂದು ಸೆಕ್ಟರ್ ವೈಸ್ ಅಲೋಕೇಶನ್ಸ್ ಅಥವಾ ಸೆಕ್ಟರ್ ವೈಸ್ ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡಲಿಕ್ಕಂತಲೇ ಸರ್ಕಾರ ಯೋಜನೆಗಳನ್ನು ಹಾಕ್ಕೊಂಡಿದೆ ಅಂತ ಹೇಳ್ಬೋದು. ಮೊದಲ ಹಂತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ತೆಗೆದುಕೊಂಡಾಗ ಅಥವಾ ತಯಾರಿಕಾ ವಲಯ ಅಂತ ನಾವು ಏನು ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ. ಇವಾಗ ನಾವು ಫಾರ್ಮಾ ಸೆಕ್ಟರ್ ಅಂತ ಎಕ್ಸಾಂಪಲ್ ತೆಗೆದುಕೊಂಡ್ರೆ ರೀಸೆಂಟ್ಲಿ 2019 ಒಂದು ರೂಲ್ಸ್ ನಡಿಯಲ್ಲಿ ಬದಲಾವಣೆ ಮಾಡಿರೋದಾಗಿ ನೋಡಿದ್ವಲ್ಲ, ಅಲ್ಲಿ ಲೈಸೆನ್ಸಿಂಗ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫನ್ನು ಮಾಡಿದಾರಲ್ವಾ. ಬಯೋಫಾರ್ಮಾಸ್ಯೂಟಿಕಲ್ ಪ್ರೊಡಕ್ಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನು ತೆಗೆದುಕೊಳ್ತಾ ಇದೆ. ಫಾರ್ಮಾ ಸೆಕ್ಟರನ್ನು ಬೂಸ್ಟ್ ಮಾಡಲಿಕ್ಕಂತಲೇ ರೂಲ್ಸಲ್ಲಿ ಬದಲಾವಣೆ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಮನ್ನು ತರ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವು ನೋಡ್ಬೋದು. ಹಾಗಾಗಿ ತಯಾರಿಕಾ ಹಂತದಲ್ಲಿ ಒಂದು ಪ್ರೋಗ್ರಾಮನ್ನು ತರುವಂಥದ್ದಾಗಿರ್ಬೋದು. ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪ್ರೋಗ್ರಾಮ್ ಆಗಿರುವಂಥದ್ದಾಗಿರ್ಬೋದು. ಕೆಮಿಕಲ್ ಪಾರ್ಕ್ ಅಂತ ಬಂದಾಗ 3 ಡೆಡಿಕೇಟೆಡ್ ಕೆಮಿಕಲ್ ಪಾರ್ಕ್ಸನ್ನು ಎನ್ಹಾನ್ಸ್ ಮಾಡಬೇಕು ಅಂತ. ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಬಂದಾಗ ನಾವು ಸೆಮಿ ಕಂಡಕ್ಟರ್ಸನ್ನು ಮಿಸ್ ಮಾಡುವಂತಿಲ್ಲ. ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಸೆಕೆಂಡ್ ಫೇಸನ್ನು ಸಹ ಬಜೆಟ್ನಲ್ಲಿ ಮೆನ್ಷನ್ ಮಾಡಿರೋದಾಗಿ ನಾವು ನೋಡ್ಬೋದು. ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂತೆ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ರಿಸರ್ಚ್ ಆಸ್ಪೆಕ್ಟ್ ಆಗಿರ್ಬೋದು, ಮೈನಿಂಗ್ ಆಸ್ಪೆಕ್ಟ್ ಆಗಿರ್ಬೋದು, ಪ್ರೊಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವನ್ನು ನಾವು ಒಳಗೊಂಡಿರುವಂಥ ಯೋಜನೆಯನ್ನು ಸಹ ತರಬೇಕು. ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಅಫೋರ್ಡೆಬಲ್ ಆಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗೂಡ್ಸ್ಗಳು ಅವೈಲೇಬಲ್ ಇರುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಸೆಕ್ಟರ್ ವೈಸ್ ಆಧಾರದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ MSMEಸ್ಗಳಿಗೆ ಭಾಳ ಫೋಕಸ್ ಮಾಡಿರೋದನ್ನು ಗಮನ ಹರಿಸ್ಬೋದು. ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸು ಸಹ ಒಂದು ಹೈ ಟೆಕ್ನಾಲಜಿಯನ್ನು ಅಳವಡಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಿವ್ಯಾಂಪ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಕಸ್ಟಮ್ ಹಾಗೂ ಟ್ಯಾಕ್ಸ್ನಿಂದನೂ ಸಹ ಸಪೋರ್ಟ್ ಸಿಗಲಿದೆ ಅಂತ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಂದು ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಏರ್ಕ್ರಾಫ್ಟ್ ರಿಲೇಟೆಡ್ ಇರತಕ್ಕಂಥ ಒಂದು ಮೇಂಟೆನೆನ್ಸನ್ನು ಮಾಡ್ತಾ ಇರ್ತಾರೆ. ಆ ಒಂದು ಹಂತದಲ್ಲಿ ಒಂದು ಎಕ್ಸಂಪ್ಷನನ್ನು ಕೊಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಹಾಗೂ ಡ್ಯೂಟಿ ಫ್ರೀ ಇಂಪೋರ್ಟನ್ನು ಸಹ ಎನ್ಶೋರ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇನ್ಪುಟ್ಟನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ. ಇವಾಗ ಸೀ ಫುಡ್ ರಿಲೇಟೆಡ್ ಇರುವಂತೆ ಏನಾದರೂ ಎಕ್ಸ್ಪೋರ್ಟ್ ಮೆಕ್ಯಾನಿಸಮ್ ಇದೆ ಅಂತಂದರೆ ಇದಕ್ಕೆ ನಾವು ಕೆಲವು ಇಂಪುಟ್ಗಳನ್ನು ತರಬೇಕಾಗುತ್ತಲ್ಲ, ಆವಾಗ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಡ್ಯೂಟಿ ಫ್ರೀಯನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ. ಈವನ್ ಫುಟ್ವೇರ್ ಅಂತ ಬಂದಾಗ ಫುಟ್ವೇರ್ ರಿಲೇಟೆಡ್ ಇರುವಂಥ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಟೆಕ್ಸ್ಟೈಲ್ ರಿಲೇಟೆಡ್ ಇರ್ತಕ್ಕಂಥ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಏನಾದರೂ ಅವ್ರಿಗೆ ಇನ್ಪುಟ್ ಬೇಕಂತಂದರೆ ಆವಾಗ ಅವ್ರಿಗೆ ಡ್ಯೂಟಿ ಫ್ರೀ ಆಗಿರುವಂಥ ಇಂಪೋರ್ಟ್ ಫೆಸಿಲಿಟೀಸನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ನಾವು ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ನಾವು ಇಲ್ಲಿ ತೆಗೆದುಕೊಳ್ಬೋದು. ಜೊತೆಗೆ MSMEs ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಅವ್ರಿಗೆ ಬೇಕಾಗುವಂಥ ಒಂದು ಇಕ್ವಿಟಿಯನ್ನು ಸಪೋರ್ಟ್ ಮಾಡಬೇಕಾಗುತ್ತೆ ಅಲ್ವಾ. ಒಂದು ಫಂಡಿಂಗ್ನ ಆಧಾರದ ಮೇಲೂ ಸಹ ಸಪೋರ್ಟನ್ನು ಮಾಡಬೇಕಾಗುತ್ತೆ. ಇದರಿಂದ ನಾವು ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಭಾರತ ಇವತ್ತು ಸೆಲ್ಫ್ ರಿಲಯಂಟ್ ಕಂಡೀಷನನ್ನು ತೋರಿಸ್ಬೇಕು ಅಂತಂದರೆ ಸರಿಯಾದಂಥ ಒಂದು ಫಂಡ್ ಅಲೋಕೇಶನ್ ಇರಬೇಕು. ಹಾಗಾಗಿ ಒಂದು ಲಿಕ್ವಿಡಿಟಿ ಸಪೋರ್ಟನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ ಯೋಜನೆಗಳ ಮುಖಾಂತರ ಅಂತ ಗಮನ ಹರಿಸ್ಬೋದು. ಒಂದು ಕ್ರೆಡಿಟ್ ಗ್ಯಾರಂಟಿ ಸಪೋರ್ಟನ್ನು ಸರ್ಕಾರ ಕೊಡಲಿದೆ. ಡಿಸ್ಕೌಂಟ್ ಪ್ರೈಸಸ್ನ ಆಧಾರದ ಮೇಲೆ ಒಂದು ಕ್ರೆಡಿಟನ್ನು ಕೊಡಲಿದೆ ಅಂತ. ಪ್ರೊಫೆಷ್ನಲ್ ಸಪೋರ್ಟನ್ನು ಸಹ
ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪ್ರೊವೈಡ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಒಂದು ಪ್ರೊಫೆಷ್ನಲ್ ಸಪೋರ್ಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು MSMEಸ್ಗೆ ಸಪೋರ್ಟ್ ಮಾಡಲಿಕ್ಕೆ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಆಧಾರದ ಮೇಲೆ MSMEಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಅಷ್ಟೊಂದು ಒತ್ತನ್ನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಜೊತೆಗೆ ಸರ್ವಿಸ್ ರಿಲೇಟೆಡ್ ಇರುವಂತೆ ಸರ್ವಿಸ್ ಸೆಕ್ಟರನ್ನು ಡೆವಲಪ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದನ್ನು ನೋಡ್ಬೋದು. ಇಲ್ಲಿ ಒಂದು ಭಾರತವನ್ನು ಮೆಡಿಕಲ್ ವ್ಯಾಲ್ಯೂಗೆ ಸಂಬಂಧಪಟ್ಟಂಥ ಟೂರಿಸಮ್ ಹಬ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ನಾವು ಸರಿಯಾದಂಥ ಒಂದು ಫೆಸಿಲಿಟೀಸನ್ನು ಹೊಂದಬೇಕು, ಇನ್ಫ್ರಾಸ್ಟ್ರಕ್ಚರನ್ನು ಇಲ್ಲಿ ಸೆಟಪ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ವೆನ್ ಇಟ್ ಕಮ್ಸ್ ಟು ದಿ ಮೆಡಿಕಲ್ ವ್ಯಾಲ್ಯೂ ಕ್ರಿಯೇಷನ್ ಅಲ್ವಾ, ಇವಾಗ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ ಆಗಿರ್ಬೋದು, ಎಂಟರ್ಪ್ರಿನರ್ಶಿಪ್, ವೆನ್ ಇಟ್ ಕಮ್ಸ್ ಟು ದಿ ಸರ್ವಿಸ್ ಸೆಕ್ಟರ್, ಇವೆಲ್ಲವನ್ನು ಇಂಟರ್ ಕನೆಕ್ಟ್ ಮಾಡೋದ್ರ ಮುಖಾಂತರ ಹೆಲ್ತ್ ಪ್ರೊಫೆಷನಲ್ಸ್ಗಳು ಸ್ಟ್ರಾಂಗ್ ಆಗಿ ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಇದರಿಂದ ನಾವು ಗ್ಲೋಬಲ್ ಲೆವೆಲಲ್ಲಿ ಒಂದು ಹಬ್ ಆಗಿ ಕನ್ವರ್ಟ್ ಆಗ್ಬೋದು. ಮೆಡಿಕಲ್ ವ್ಯಾಲ್ಯೂ ಟೂರಿಸಮ್ ಹಬ್ ಆಗಿ ಕನ್ವರ್ಟ್ ಆಗಬೇಕು ಅನ್ನುವಂಥ ಒಂದು ಆಂಬಿಷಿಯಸ್ ಆಸ್ಪೆಕ್ಟ್. ನಮ್ಮ ಭಾರತದಲ್ಲಿ ಇವಾಗ ಆಯುರ್ವೇದವನ್ನು ನಾವು ಇನ್ನೂ ಫೇಮಸ್ ಮಾಡ್ಬೋದಲ್ವಾ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳಿದಾವಲ್ಲ, ಇವುಗಳನ್ನು ಮತ್ತೆ ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಲ್ಟಿ ಸ್ಕಿಲ್ಡ್ ಕೇರ್ ಗಿವರ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಮಾಡ್ತಾ ಇದೆ. ನಾವು ಟ್ರೈನ್ಡ್ ಆಗಿರ್ತಕ್ಕಂಥ ಅಥವಾ ತರಬೇತಿಯನ್ನು ಹೊಂದಿರುವಂತಹ ಸಾಕಷ್ಟು ಮಲ್ಟಿ ಟಾಸ್ಕನ್ನು ಮಾಡ್ತಾ ಇರುವಂತಹ ಕೇರ್ ಗಿವರ್ಗೆ ಸಂಬಂಧಪಟ್ಟಂತೆ, ಕೇರ್ ಎಕಾನಮಿಗೆ ಸಂಬಂಧಪಟ್ಟಂತೆಯೂ ಬಜೆಟ್ ನಡಿಯಲ್ಲಿ ಮೆನ್ಷನ್ ಮಾಡಿರೋದಾಗಿ ಗಮನ ಹರಿಸುವಂಥದ್ದು. ಒಟ್ಟಾರೆಯಾಗಿ ಭಾರತ ಇವತ್ತು ತಯಾರಿಕಾ ವಲಯ ಹಾಗೂ ಸೇವಾ ವಲಯಕ್ಕೆ ಹೆಚ್ಚು ಪ್ರಾಶಸ್ತ್ಯತೆಯನ್ನು ಕೊಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಅಗ್ರಿಕಲ್ಚರ್ ಹಾಗೂ ಅಲೈಡ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಫಿಶರೀಸ್ ವ್ಯಾಲ್ಯೂ ಚೈನನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲೈಡ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಫಿಶರೀಸ್ ಬರುತ್ತೆ. ಈ ಒಂದು ಫಿಶರೀಸ್ ನಡಿಯಲ್ಲಿ ವ್ಯಾಲ್ಯೂ ಚೈನನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೃತ್ ಸರೋವರಾಸ್ ಹಾಗೂ ರಿಸರ್ವಾಯರನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಸಹ ಹಾಕ್ಕೊಂಡಿದೆ ಅಂತ ಹೇಳ್ಬೋದು. ಫಿಶರೀಸ್ ಸೆಕ್ಟರನ್ನು ಎನ್ಹಾನ್ಸ್ ಮಾಡಬೇಕು ಅಂತ. ಈವನ್ ಕೋಕೋನಟ್ ಪ್ರೊಡಕ್ಟಿವಿಟಿ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆಯೂ ಸಹ ಗಮನ ಹರಿಸ್ಬೋದು. ಕ್ಯಾಶು ಕೋಕಾ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಸಹ ಹಾಕ್ಕೊಂಡಿದೆ. ಇಲ್ಲಿ ಒಟ್ಟಾರೆಯಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಅಲೈಡ್ ಆ್ಯಕ್ಟಿವಿಟೀಸ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ. ಆ್ಯನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂಥದ್ದಾಗಿರ್ಬೋದು, ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು, ಹಾರ್ಟಿಕಲ್ಚರ್ ರಿಲೇಟೆಡ್ ಇರುವಂತೆ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಅಲೈಡ್ ಆ್ಯಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಪ್ಲ್ಯಾಟ್ಫಾರ್ಮನ್ನು ಸಹ ತರಲಿಕ್ಕೆ ಮುಂದಾಗಿರೋದನ್ನು ನಾವು ಗಮನ ಹರಿಸ್ಬೋದು. ಹಾಗೂ ಬಹುಮುಖ್ಯವಾಗಿ ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ ಒಂದು ಸ್ಟೆಬಿಲಿಟಿಯನ್ನು ನಾವು ಎನ್ಶೋರ್ ಮಾಡಬೇಕು ಅಂತಂದರೆ ಕಾರ್ಬನ್ ಕ್ಯಾಪ್ಚರಿಂಗ್ ಆಗಿರ್ಬೋದು, ಯುಟಿಲೈಸೇಷನ್ ಆಗಿರ್ಬೋದು, ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಯೋಜನೆಯನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಎನರ್ಜಿ ಸೆಕ್ಯೂರಿಟಿಯನ್ನು ಹೊಂದಲಿಕ್ಕಂತಲೇ ನಾವು ಕೆಲವೊಂದಿಷ್ಟು ಇಂಪೋರ್ಟ್ ಮಾಡ್ತಕ್ಕಂಥ ಗೂಡ್ಸ್ಗಳಿಗೆ ಕಸ್ಟಮ್ ಡ್ಯೂಟಿಯನ್ನು ಎಕ್ಸಂಪ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಲೀಥಿಯಂ ಇಂಪಾರ್ಟೆಂಟ್ ಆಗುತ್ತೆ. ಲೀಥಿಯಂ ಅಯಾನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಹಂತದಲ್ಲಿ ಕಸ್ಟಮ್ ಡ್ಯೂಟಿಯನ್ನು ರೆಡ್ಯೂಸ್ ಮಾಡುವಂಥದ್ದಾಗಿರ್ಬೋದು. ಸೋಲಾರ್ ರಿಲೇಟೆಡ್ ಇರುವಂಥ ಇಕ್ವಿಪ್ಮೆಂಟ್, ಸೋಲಾರ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಎಕ್ಸಂಪ್ಷನ್ ಮಾಡ್ತಾರೆ ಕಸ್ಟಮ್ ಡ್ಯೂಟಿಯನ್ನು. ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಡ್ಯೂಟಿಯನ್ನು ಎಕ್ಸಂಪ್ಷನ್ ಮಾಡೋದಾಗಲಿ ಗಮನ ಹರಿಸ್ಬೋದು. ಕ್ರಿಟಿಕಲ್ ಮಿನರಲ್ಸ್ ರಿಲೇಟೆಡ್ ಇರುವಂಥ ಪ್ರೊಸೆಸಿಂಗ್ ಇರುತ್ತಲ್ಲ, ಆವಾಗ ನಾವೇನಾದರೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದರೆ ರಾ ಮಟೀರಿಯಲ್ಸ್ಗಳಾಗಿರ್ಬೋದು, ಒಟ್ಟಾರೆಯಾಗಿ ನಾವು ಈ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡೋದ್ರಲ್ಲಿ ಏನೇನು ರಿಸೋರ್ಸಸ್ ಇರುತ್ತೆ, ನಾವು ಬೇರೆ ರಾಷ್ಟ್ರದಿಂದ ತರ್ತಾ ಇದ್ದೀವಿ ಅಂತಂದರೆ ಕಸ್ಟಮ್ ಡ್ಯೂಟಿಯನ್ನು ಸಹ ಇಲ್ಲಿ ಎಕ್ಸಂಪ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ದೀವಿ. ಜೊತೆಗೆ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟನ್ನು ಸಹ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಒಂದು ಕೇರ್ ಎಕೋಸಿಸ್ಟಮನ್ನು ತರಬೇಕು ಅನ್ನುವಂಥ ಹಂತದಲ್ಲಿ ಯೋಜನೆಗಳಾಗಿರ್ಬೋದು. ಎಲ್ಡರ್ಲಿ ಪಾಪ್ಯುಲೇಷನನ್ನು ಫೋಕಸ್ ಮಾಡೋದ್ರ ಮುಖಾಂತರ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಶಿಪ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಕಮ್ಯುನಿಟಿ ಓನ್ಡ್ ಆಗಿರತಕ್ಕಂಥ ಪ್ಲ್ಯಾಟ್ಫಾರ್ಮನ್ನು ಒದಗಿಸಬೇಕು ಅಂತ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ದಿವ್ಯಾಂಗಗಳಿಗೆ ತರ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ದಿವ್ಯಾಂಗ್ ಸಪೋರ್ಟ್ ಸ್ಕೀಮ್ ಅಂತಲೂ ಸಹ ನೋಡ್ಬೋದು. ಅವ್ರಿಗೆ ಬೇಕಾಗಿರುವಂಥ ಒಂದು ಅಸಿಸ್ಟಿವ್ ಡಿವೈಸನ್ನು ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು. ಆರ್ಟಿಫಿಷಿಯಲ್ ಲಿಂಬ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಪ್ರಾಶಸ್ತ್ಯತೆಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಇನ್ಸ್ಟಿಟ್ಯೂಟನ್ನು ಡೆವಲಪ್ ಮಾಡಬೇಕು, ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ಎಮರ್ಜೆನ್ಸಿ ಕೇರ್ ಟ್ರೋಮಾ ಕೇರ್ಗೆ ಸಂಬಂಧಪಟ್ಟಂತೆಯೂ ಸಹ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಸರ್ಕಾರ ಒಂದು ಪೀಪಲ್ ಸೆಂಟ್ರಿಕ್ ಅಪ್ರೋಚನ್ನು ಇಲ್ಲಿ ತರ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ ಈ ಒಂದು ಬಜೆಟ್ನ ರಿಫ್ಲೆಕ್ಷನ್ ನೋಡಿದಾಗ ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸನ್ನು ತರಬೇಕು ಅಂತ ಸಾಕಷ್ಟು ವಲಯಗಳಿಗೆ ಬೇಕಾಗಿರುವಂಥ ಒಂದು ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡ್ತಾ ಇದ್ದಾರೆ. ಕನ್ಸ್ಯೂಮ್ ಪ್ಯಾಟರ್ನಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಫಾರ್ಮಾ ಸೆಕ್ಟರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಿರೋದಾಗಿ ಗಮನ ಹರಿಸ್ಬೋದು. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ ಆಗಿರ್ಬೋದು, ಈ ರೀತಿಯಾಗಿ ಸೆಕ್ಟರ್ಗಳ ಆಧಾರದ ಮೇಲೆ ಏನೇನು ಪ್ರಾಬ್ಲಮ್ ಇದೆ, ಇವಾಗ ನೋಡಿ ಸೆಮಿ ಕಂಡಕ್ಟರ್ನ ಆಧಾರದ ಮೇಲೆ ಮಿಷನ್ನ ತರ್ತಾ ಇದ್ದಾರೆ ಅಂತ ನೋಡಿದ್ವಿ. ರೇರ್ ಅರ್ತ್ ಮೆಟಲ್, ಇದರಿಂದ ಗೊತ್ತಾಗುತ್ತೆ ಒಂದು ಸೆಕ್ಟರ್ ವೈಸ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಅದರ ಆಧಾರದ ಮೇಲೆ ನಮ್ಮ ಒಂದು ಬಜೆಟ್ ಅಲೋಕೇಶನ್ ಅಡಿನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಎಕ್ಸಾಮಲ್ಲಿ ಬಜೆಟ್ ಅಲೋಕೇಶನ್ ಅಂತ ಬಂದಾಗ ಹೈಯೆಸ್ಟ್ ಯಾವ ಒಂದು ಸೆಕ್ಷನ್ಗೆ ಅಲೋಕೇಟ್ ಮಾಡಿದ್ದಾರೆ,
ಅಥವಾ ಒಂದು ಆರ್ಡರ್ನು ಸಹ ನಿಮಗೆ ಮೆನ್ಷನ್ ಮಾಡಬಹುದು. 2026ರ ಒಂದು ಬಜೆಟ್ ಅಲೋಕೇಶನ್ಸ್ ಅಂತ ನೋಡಿದಾಗ 100 ರೂಪಿ ಅಂತ ಒಟ್ಟಾರೆ ಬಜೆಟನ್ನು ನಾವು ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಪೆನ್ಷನ್ ಅಂತ ಬಂದಾಗ 2 ಪೈಸೆ ಇದೆ ಅಥವಾ 2% ಅಂತ ಅನ್ಕೋಬೋದು. ಟ್ಯಾಕ್ಸ್ ಡೆವಲ್ಯೂಷನ್ 22% ಇದೆ. ಇಂಟ್ರೆಸ್ಟ್ ಪೇಮೆಂಟ್ ಅಂತ ಬಂದಾಗ 20, ಸೆಂಟ್ರಲ್ ಸ್ಕೀಮ್ 17 ಅಂತ ನೀವು ಗಮನಿಸ್ಬೋದು. ಡಿಫೆನ್ಸ್ 11 ಇದೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬಂದಾಗ 8 ಇದೆ. ಫೈನಾನ್ಸ್ ಕಮಿಷನ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ 7 ಪೈಸೆ ಅಲೋಕೇಶನ್ ಇದೆ. ಸೆಂಟ್ರಲ್ ಎಕ್ಸ್ಪೆನ್ಸಸ್ 7 ಪೈಸೆ ಹಾಗೂ ಮೇಜರ್ ಸಬ್ಸಿಡೀಸ್ ಅಂತ ಬಂದಾಗ 6 ಪೈಸೆ ಅಲೋಕೇಶನನ್ನು ಮಾಡ್ತಾ ಇದ್ದಾರೆ. ಈ ಒಟ್ಟಾರೆ ಅಲೋಕೇಶನ್ ಅಡಿಯಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರೋದು ಏನಂದರೆ ಟ್ಯಾಕ್ಸ್ ಡೆವಲ್ಯೂಷನ್. ಸ್ಟೇಟ್ಗೆ 41% ಅಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ಮಾಡಬೇಕಂತಿದ್ದಾರಲ್ಲ, ಅದರ ಅಡಿನಲ್ಲಿ ಹೈಯೆಸ್ಟ್ ಅಲೋಕೇಶನ್ ಇರೋದಾಗಿ ಗಮನ ಹರಿಸುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಇಂಟ್ರೆಸ್ಟ್ ಪೇಮೆಂಟ್. ಈ ಮೊದಲು ಸರ್ಕಾರ ಏನು ಸಾಲ ತೊಗೊಂಡಿರ್ತಲ್ಲ ಅದನ್ನು ತೀರ್ಸಕ್ಕಂತಲೇ ಇಂಟ್ರೆಸ್ಟ್ ಪೇಮೆಂಟಲ್ಲಿ ನಾವು ಗಮನ ಹರಿಸುವಂಥದ್ದು. ಸೊ ಈ ರೀತಿಯಾಗಿ ಆರ್ಡರ್ ವೈಸು ಸಹ ನೀವು ನೆನ್ಪಿಟ್ಕೋಬೋದು. ಇದರಲ್ಲಿ ಕಡಿಮೆ ಅಲೋಕೇಶನ್ಸ್ ಎಲ್ಲಿದೆ ಅಂತಂದರೆ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಕಡಿಮೆ ಅಲೋಕೇಶನ್ಸನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸೆಂಟ್ರಲ್ ಸ್ಕೀಮ್ ಅಂತ ಬಂದಾಗ 17 ಪೈಸೆ ಅಲೋಕೇಶನ್ಸನ್ನು ಮಾಡಿದ್ದಾರೆ. ಅದರಲ್ಲೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬಂದಾಗ 8 ಪೈಸೆ ಅಲೋಕೇಶನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ ಯಾವ ರೀತಿಯಾಗಿ ಬಜೆಟ್ ಅಲೋಕೇಶನ್ಸನ್ನು ಮಾಡಿದ್ದಾರೆ ಅಂತ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಇಷ್ಟು ನಿಮಗೆ ಓವರ್ ವ್ಯೂ ಗೊತ್ತಿರಬೇಕು. ಈ ಒಂದು ವೀಕಲ್ಲಿ ಕಂಪ್ಲೀಟಾಗಿ ನಿಮಗೆ ಬಜೆಟ್ ರಿಲೇಟೆಡ್ ಇರತಕ್ಕಂಥ ಪ್ರತಿಯೊಂದು ಸ್ಕೀಮ್ಗೆ ರಿಲೇಟೆಡ್ ಇರುವಂಥ ಇನ್ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕೊಡ್ತಾರೆ. ಡೇ ಟು ಡೇ ಬೇಸಿಸ್ ಮೇಲೆ ಎಡಿಷ್ನಲ್ ಆಗಿ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಇವತ್ತು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ ಬಜೆಟ್ಗೆ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸ್ಗಳು ಏನಿದೆ, ನೀವು ಎಲ್ಲಿ ಓದಿದ್ದೀರ ಅದನ್ನು ಒಂದು ಸಾರಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.